ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಬಜೆಟ್ ನಲ್ಲಿ ಯಾವ ನಿರೀಕ್ಷೆ ಮೊದಲಿಗೆ ಹೇಳಿಬಿಟ್ಟಿದ್ದಾರೆ ಇವರು. ಒಂದು ಸಂಪ್ರದಾಯ ಏನ್ ಗೊತ್ತಾ, ಬಿಜೆಪಿ ಆಡಳಿತ ಪಕ್ಷದಲ್ಲಿರ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿರ್ಲಿ, ಬಜೆಟ್ ಹೆಂಗಿತ್ತು ಅಂತ ಹೇಳಿದಾಗ ಇದು ನಿರಾಶಾದಾಯಕವಾದಂತಹ ಬಜೆಟ್. ಇವತ್ತು ಕೂಡ ಅದೇ ಡೈಲಾಗ್ಸ್ ಬರುತ್ತೆ ಕೇಳಿ. ಬಟ್ ಈಗ ವಿಶೇಷ ಏನಂತಾರೆ, ಫಾರ್ ಅ ಚೇಂಜ್ ಏನ್ ನಿರೀಕ್ಷೆನೂ ಇಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. What's your expectation from the budget? What's your expectation from the budget? I don't have much expectation, but let's see what is. मैम आप 3 प्राइस पे कुछ कहेंगे? What's your expectation from the budget? What's your expectation from the budget? I don't have much expectation, but let's see. ಏನಪ್ಪಾ ಅಂದ್ರೆ ಆಡಳಿತ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಕರೆಕ್ಟ್. ಇನ್ನೇನಂದ್ರೆ ಇಲ್ಲಿ ಸರ್ಕಾರ ಇರುವಂತವ್ರು ಅವರು ಅದನ್ನು ವಿರೋಧ ಮಾಡೋದು. ಬಟ್ ಸರ್ ಇನ್ನೊಂದು ವಿಚಾರ, ಪ್ರಿಯಾಂಕಾ ಗಾಂಧಿ ಅವ್ರ ನಿರೀಕ್ಷೆ ಇಲ್ಲ ಅನ್ನುವಂಥದ್ದನ್ನ ಹೇಳಿ, ಬಟ್ ಅವ್ರ ನಿರೀಕ್ಷೆ ಏನಿದೆ ಅನ್ನೋದನ್ನ ಅವರು ಕ್ಲಿಯರ್ ಮಾಡ್ಬೇಕಲ್ವಾ. ನನ್ನ ನಿರೀಕ್ಷೆಗಳು ಇದೆ ದೇಶದ ಪ್ರಗತಿ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಹೇಳಲೇಬೇಕು. ಏನಂದ್ರೆ ಮಲ್ತೇಶ್, ಇಲ್ಲಿ ಮೊರಾರ್ಜಿ ದೇಸಾಯಿ ಬಜೆಟ್ ಮಂಡಿಸ್ತಾರೆ. ಬಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಕೇಳ್ತಾರೆ ಅಲ್ಲಿ ಪತ್ರಕರ್ತರು, ಮೇಡಮ್ ಹೆಂಗ ಅನಿಸುತ್ತ, ತುಂಬಾ ಕೆಟ್ಟ ಬಜೆಟ್ ಇದು, ದೂರದೃಷ್ಟಿ ಇಲ್ದಿರುವಂತ ಬಜೆಟ್ ಅಂತಾರೆ. ಅದೇ ಸಂದರ್ಭದಲ್ಲಿ ಅರಸು ಆಳ್ವಿಕೆ ಮಾಡ್ತಿರ್ತಾರೆ. ಅರಸೂರಿಗೆ ಕೇಳ್ತಾರೆ ಪತ್ರಕರ್ತರು, ಏನಂತೀರಿ ಅಂತ. ಒನ್ ಆಫ್ ದ ಗುಡ್ ಬಜೆಟ್, ಬೆಸ್ಟ್ ಬಜೆಟ್ ಇದು, ರಾಜ್ಯಕ್ಕೆ ತುಂಬಾ ನಮಗೆ ತುಂಬಾ ಇದ್ರ ಬಗ್ಗೆ ಹೋಪ್ಸ್ ಇದೆ ಅಂತ. ಅವಾಗ ಕೇಳ್ತಾರಲ್ಲಿ ಪತ್ರಕರ್ತರು, ಅಲ್ಲ ಸರ್, ನಿಮ್ಮ ಇವ್ರು ನೋಡಿದ್ರೆ, ನಿಮ್ಮ ನಾಯಕಿ ನೋಡಿದ್ರೆ ಬಾಯಿ ಬಂದಂಗೆ ಬೈದ್ರು, ನೀವು ಹಿಂಗಂತಿರಲ್ಲ ಅಂತ. ಅರಸು ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದಕ್ಕೆ ಅವ್ರ ನಾಯಕ ಅನ್ನೋದು. ಅವ್ರು ಏನಂತಾರೆ ಅಂದ್ರೆ, ನೋಡಿ ಕೇಂದ್ರದ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಾಯಕಿ ಹಂಗೆ ಹೇಳಬೇಕು, ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಹಿಂಗೆ ಹೇಳಬೇಕು. ಕೇಂದ್ರದ ಬೆಂಬಲ ಸಹಕಾರ ಇಲ್ಲದೆ ನಾವು ವ್ಯವಸ್ಥೆಯನ್ನು ಮುನ್ನಡೆಸಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ಹೇಳಬೇಕು, ಅವ್ರು ಹಂಗೆ ಹೇಳಬೇಕು. ಇಂದಿರಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಸರಿ, ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಇಲ್ಲಿ ಹೇಳಿದ್ದು ಇಲ್ಲಿ ಸರಿ ಅಂತ. ಕರೆಕ್ಟ್. ಇದು ಹೌದು. ಎಸ್.